ಆಮ್, ನಮಗೆ ಆ, ನನಗೆ ನನಗೆ ಖುಷಿ ಆಗಬೇಕು ಅಂದರು, ಇಲ್ಲ ನನಗೆ ಆ, ದುಃಖ ಆಗಬೇಕು ಅಂದರು, ನನ್ನ ಹಳೆಯ ಕರ್ಮಗಳೇ ಕಾರಣ. ಹಿಂದೆ ಯಾವ ಜನ್ಮದಲ್ಲಿ ಯಾರಿಗೆ ನಾನು ಸುಳ್ಳು ಹೇಳಿದ್ನೋ, ಮೋಸ ಮಾಡಿದ್ನೋ, ಇಲ್ಲ ಕೊಲೆ ಮಾಡಿದ್ನೋ, ಏನು ತಪ್ಪು ಮಾಡಿದ್ದೀನಿ ಹಿಂದೆ ನನಗೆ ಗೊತ್ತಿಲ್ಲ. ಅದರ ಒಂದು ಪರಿಣಾಮ ಈ ಜನ್ಮದಲ್ಲಿ ಕಷ್ಟ ಅನುಭವಿಸ್ತಾ ಇದ್ದೀನಿ. ಆ ಥರ ಈಗ ನನ್ನ ನೋವಿಗೆ ಹೊರಗಡೆ ಯಾರೂ ಕಾರಣ ಇಲ್ಲ. ನನ್ನ ನೋವಿಗೆ ನನ್ನ ಕರ್ಮಗಳೇ ಕಾರಣ ಅಂತ ಯೋಚನೆ ಮಾಡಿ, ಇವಾಗ ನಿಮಗೆ ಅವಕಾಶ ಇದೆ. ಭಯನ ಎದುರಿಸಿ, ಕೋಪ, ಅಸೂಯೆ, ದ್ವೇಷನೆಲ್ಲ ಕಡಿಮೆ ಮಾಡ್ಕೊಳೋಕ್ಕೆ ನಿಮಗೆ ಈ ಜನ್ಮದಲ್ಲಿ ಅವಕಾಶ ಇದೆ. ನೀವು ಕಷ್ಟ ಬರ್ತಾ ಇರೋದನ್ನು ಸಹಿಸ್ಕೊಬೇಕು. ಸಿಟ್ಟು ಬಂದಾಗ ಪ್ರತಿಕ್ರಿಯೆ ಮಾಡಬಾರ್ದು. ಹಿಂದಿನ ನನ್ನ ಕರ್ಮಗಳೇ ಇವಾಗ ನನಗೆ ನೋವು ಕೊಡ್ತಾ ಇರೋದು. ಹಾಗೆ ಒಳ್ಳೆ ಕರ್ಮಗಳಿಂದ ಒಳ್ಳೆಯದು ಆಗತ್ತೆ. ಇವಾಗ ನಾನು ಏನು ಒಳ್ಳೇದು ಮಾಡ್ತೀನಿ, 10 ವರ್ಷ 20 ವರ್ಷ ಬಿಟ್ಟು, ಇಲ್ಲ ಜೀವನದ ಕೊನೆಯಲ್ಲಿ ನನಗೆ ಕಷ್ಟದ ಪರಿಸ್ಥಿತಿಯಲ್ಲಿ ಏನಾದ್ರು ಒಂದು ನನಗೆ ಗೊತ್ತಿಲ್ಲದಿರೋ ರೀತಿಯಲ್ಲಿ ಸಹಾಯ ಒದಗಿ ಬರುತ್ತೆ. ಸೊ ನಾನು ಮಾಡಿರೋ ಒಳ್ಳೆಯ ಕೆಲಸಗಳು ನನ್ನನ್ನು ಕಾಪಾಡುತ್ತೆ. ಇನ್ನೊಬ್ಬರ ಮೇಲೆ ನಮಗೆ ಯಾವ ರೀತಿಯ ಒಂದು ದ್ವೇಷನೂ ನಾವು ಬೆಳೆಸ್ಕೊಬಾರ್ದು. ನಮ್ಮನ್ನು ನಾವು ದ್ವೇಷ ಮಾಡಬಾರ್ದು, ನಮ್ಮನ್ನು ನಾವು ಪ್ರೀತಿಸಬೇಕು.